ಇವತ್ತು ಚಿಕನ್ ಮಸಾಲ ಪೌಡ್ರ್ ಉಪಯೋಗಿಸ್ಕೊಂಡು ಒಣ ಅವರೆಕಾಳು ಹುಳಿ ಹೇಗೆ ಮಾಡೋದು ಸೂಪರಾಗಿ ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ, ನಾನು ಫಂಕ್ಷನಲ್ಲಿ ಅವರೆಕಾಳು ಗೊಜ್ಜು ಮಾಡ್ತಾರಲ್ಲ ಆ ಸೈಲಿನಲ್ಲಿ ಅವರೆಕಾಳು ಗೊಜ್ಜು ಮಾಡ್ತೀನಿ. ನಾನು ಒಣ ಅವರೆಕಾಳನ್ನ ನೆನೆಸಿಟ್ಟಿದ್ದೀನಿ, ನೈಟೇ ನೆನೆಸಿದ್ದೀನಿ. ಹಾಗೆ ಬೇಯಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ, ಹಾಗಾಗಿ ನೈಟ್ ನೆನೆಸಿಟ್ಟಿದ್ದೀನಿ. ಇದನ್ನು ಹಾಕ್ಬಿಟ್ಟು ಒಂದು 3ರಿಂದ 4 ವಿಸಿಲ್ ತೊಗೊಳ್ತೀನಿ. ಇದಕ್ಕೆ ಚಿಕನ್ ಮಸಾಲ ಉಪಯೋಗಿಸಿ ಫಂಕ್ಷನ್ ಥರ ಅವರೆಕಾಳು ಗೊಜ್ಜು ಮಾಡ್ತೀನಿ ಸ್ನೇಹಿತರೆ. ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತೀನಿ. ಇವಾಗ 1-2 ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೊಳ್ಳೋಣ. ತರಕಾರಿ ಎಲ್ಲ ಏನು ಹಾಕಲ್ಲ ಇವಾಗ. ಆಮೇಲೆ ಬಂದಿದೆ ಅದು ಅವರೆಕಾಳು. ಈ ಥರ ಬೆಂದಿದೆ. ಈ ಥರ ಒಂದು ಸತಿ ಪ್ರೆಸ್ ಮಾಡಿ ನೋಡಿರಿ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ಕೂಗಿಸ್ಕೋಬೇಕಾಗತ್ತೆ. ನಮ್ಮದು ಬೆಂದಿದೆ. ಇವಾಗ ತರಕಾರಿ ಎಲ್ಲ ಹಾಕೋಣ. ಒಂದು ಬದನೆಕಾಯಿ ದಪ್ಪದನ್ನು ವೈಟ್ ಬದನೆಕಾಯಿ ಹೆಚ್ಚು ಹಾಕಿದ್ದೀನಿ. ಮತ್ತು 1-2 ಕ್ಯಾರೆಟು, ಆಲೂಗಡ್ಡೆ, ಯಾವ ತರಕಾರಿನಾದರೂ ಹಾಕ್ಕೊಬೋದು. ಮಾಡೋ ಶೈಲಿ ಮಾತ್ರ ಈ ಥರ ಇರಬೇಕು. ಯಾವ ತರಕಾರಿ ಅವ್ರವ್ರ ಇಷ್ಟ. ಅದು ಹುರುಳಿಕಾಯಿ ಮತ್ತು ಯಾವುದಾದ್ರೂ ಹಾಕ್ಕೋಬೋದು, ನೌಕೋಲು ಆ ಥರ ಯಾವುದಾದ್ರೂ ಹಾಕ್ಕೋಬೋದು. ನಾನು ಈ 3 ತರಕಾರಿನ ಹಾಕಿದ್ದೀನಿ. ಇವಾಗ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ, ಒಂದು 2 ನಿಮಿಷ ಬೇಯಲಿ. ಸಣ್ಣದು 2 ಟೊಮೊಟೊ ಬೀಜ ತೆಗೆದು ಕಟ್ ಮಾಡಿದ್ದೀನಿ. ಬೇಯ್ತಾ ಇದೆ. ಇನ್ನೊಂದು 2 ನಿಮಿಷ ಇವಾಗ ಇದೆಲ್ಲ ಹಾಕೋಣ. ತರಕಾರಿ ಬೆಂದಿದೆ. ನಾನು ಮುಂಚೆನೂ ಬೇಯೋದಕ್ಕೆ ಸಾಲ್ಟ್ ಹಾಕಿದ್ದೆ, ಹಾಗಾಗಿ ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಮತ್ತು ಇದು ನಾವು ಮನೆಯಲ್ಲಿ ಮಾಡಿರೋ ಸಾರಿನ ಪುಡಿ. ಇದು 1 ಚಮಚ ಚಿಕನ್ ಮಸಾಲ. ಇದು ಹುಚ್ಚಳ ಪೌಡ್ರು. ತುಂಬ ಟೇಸ್ಟು ಮತ್ತು ತುಂಬ ಸ್ಮೆಲ್ಲು ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಹುಳಿ ಆಗಿದೆ. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಳೋಣ. ಇದಕ್ಕೆ ಚೂರು ಜೀರಿಗೆ ಹಾಕ್ತೀನಿ, ಯಾಕಂದರೆ ಅವರೆಕಾಳು ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಹಾಗಾಗಿ ಜೀರಿಗೆ ಹಾಕ್ತೀನಿ. 1 ಚಮಚ ಸಾಸಿವೆ ಮತ್ತು ಬೆಳ್ಳುಳ್ಳಿ. ಈ ಈರುಳ್ಳಿ ಒಳಗಡೆ ಬರುತ್ತೆ ಸಣ್ಣದು. ಸಣ್ಣ ಈರುಳ್ಳಿ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ದಪ್ಪ ಈರುಳ್ಳಿ ಒಳಗಡೆ ಈ ಥರ ಸಣ್ಣದು ಬರುತ್ತೆ. ಹಾಗಾಗಿ ಅದನ್ನೇ ಈ ಥರ ಕಟ್ ಮಾಡ್ಕೊಬಿಟ್ಟು ತೆಚ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಕಟ್ ಮಾಡೋದಕ್ಕಿಂತ ಹೆಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು. ಅದಕ್ಕೆ ನಾನು ಸಣ್ಣದನ್ನು ಹಾಕ್ಕೊಂಡು ಚೆಚ್ಚಿದ್ದೀನಿ. ಈ ಸಾಂಬಾರಿಗೆ ಈ ಥರ ಚೆಚ್ಚಿದ್ರೇ ಚೆಂದ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ 2 ಹಾಕ್ಕೋಬೇಕು ಇದಕ್ಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೀರಂತೂ ಬೇಕಾಗಬೇಕು ಇದಕ್ಕೆ. ಅವರೆಕಾಳು ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ, ಹಂಗಾಗಿ ನೀರು ಹಾಕ್ಲೇಬೇಕು. ಸಾಂಬಾರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸುಂದರವಾದ ಒಣ ಅವರೆಕಾಳು ಹುಳಿ ರೆಡಿಯಾಗಿದೆ. ತುಂಬ ಕಾಂಬಿನೇಷನ್ ಅಂದರೆ ಮುದ್ದೆಗೇನೇ ಇದು. ಗಟ್ಟಿಗೆ ಸ್ವಲ್ಪ ಮಾಡಬೇಕು. ನಾನು ತೆಂಗಿನಕಾಯಿ ಆಗಲಿ ಮಸಾಲೆ ಜಾಸ್ತಿ ಏನೂ ಬಳಸಿಲ್ಲ. ಅದು ಹಂಗೇ ಹಾರಿದ್ರೆ ಇರುತ್ತೆ. ಇದು ಫಂಕ್ಷನಲ್ಲೆಲ್ಲ ಮಾಡ್ತಾರೆ.
ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ಲು ಟೇಸ್ಟು ಎಲ್ಲ ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅದನ್ನು ಬಳಸ್ಕೊಳ್ಳಿ. ಆಗಿದೆ ಸ್ನೇಹಿತರೆ, ಇವಾಗ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.